ದೇವರ ಪ್ರಭಾವಳಿ ಅದರಲ್ಲಿಂದ ಗೆದ್ದು ಬರೋದು ಹುಡುಗಾಟ ಅನ್ನೋದು. ಮತ್ತು ಪ್ರಭಾವ ಜ್ಯೋತಿ ಇವತ್ತಿಗೂ ಜೋರದ ಮೋದಿ ಅವರದು. ಇವತ್ತಿಗೂ ಉತ್ತರ ಭಾರತದಲ್ಲಿ ಅವ್ರು ಹೇಳಿದ ಮಾತು ನಡೆಯುವಂಗದ. ಯಾಕಂದರೆ ಧರ್ಮದ ನೆಲೆಗಟ್ಟಿನಲ್ಲಿ ಜನರನ್ನ ಆದಷ್ಟು ಎಷ್ಟು ಸಾಧ್ಯ ಮೊಬಲೈಸ್ ಮಾಡ್ತಾ ಇದ್ದಾರೆ. ಒಂದ ಕಡೆ ಹಿಂದೂಗಳು ಕೂಡಿಸೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೇನು ಒಂದು ಸ್ವಲ್ಪ ನಮ್ಮ ಈ ನಡುವೆ ರಾಹುಲ್ ಗಾಂಧಿ ಅವರು ಸ್ವಲ್ಪ ತಡೆ ತಂದಿದ್ರು. OBC SC ST ಮತ್ತು ಮೈನಾರಿಟಿ ಕೂಡಿಸ್ಕೊಂಡು ಅದು ಈ ಸಲ ಅಲ್ಲಾಡ್ತಾ ಇದೆ ಏನೋ ಅನ್ನುವಂಥ ಮಾತು ಎಲ್ಲ ನೆಲೆಯಲ್ಲಿ ಸಿದ್ದರಾಮಯ್ಯರು ಈಗ ಅರ್ಧ ಜೊತೆ ಕೊಡಾಕಿದ್ದಾರೆ. ಮತ್ತು ನಾಳೆದು ಲಕ್ಷ್ಮೀ ಏನಂದ್ರೆ ಹೆಣ್ಮಕ್ಳು ಕೊಡ್ತಿರುವಂಥ 2,000 ರೂಪಾಯಿ ಇದ್ರೆ 1,000 ಕಟ್ ಮಾಡಿ ಅರ್ಧ ಮಾಡ್ತಾರೇನೋ ಅಂತ ಮಾತಾಡ್ತಾ ಇದ್ದಾರೆ ಅವ್ರ ವಿರೋಧಿಗಳು. ಇವತ್ತಿಲ್ಲ ಅನ್ಬೋದು ನಮ್ಮ ಸಿದ್ದರಾಮಯ್ಯನವರು ಅಲ್ಲಗಳಿರ್ಬೋದು. ಆದರೆ ನಿಧಾನಕ್ಕೆ ಇವೆಲ್ಲ ಆಗೋದು ನೋಡಿದಾಗ ಅವ್ರಿಗೂ ತೊಂದರೆ ಆಗ್ತಾಯಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಅಂದ್ರೆ ಇನ್ನು ಗ್ರಾಹಕರಿಗೆ ಅದರಲ್ಲಿ ಹೊಸದಾಗಿ ಮನೆ ಕಟ್ಟಿದವ್ರಿಗೆ ಮತ್ತು ಬಾಡಿಗೆದಾರರಿಗೆ ಇನ್ನು ಅರ್ಧ ಜ್ಯೋತಿ ಎಷ್ಟು ಬಿಲ್ ಇರ್ತದಪ್ಪ, 100 ರೂಪಾಯಿ ಬಂದ್ರೆ ಅದ್ರಾಗ 50 ರೂಪಾಯಿ ತುಂಬಬೇಕು ಅನ್ನುವಂಥದ್ದು. ಅವಾಗೇನೋ ಕಾರಣ ಹೇಳ್ತಾರೆ ಅವರು, ಇನ್ನೇನು 1 ವರ್ಷ ನೋಡಬೇಕು, ಮಾಡಬೇಕಾಯ್ತು, ಫಿಕ್ಸ್ ಮಾಡಬೇಕಾಯ್ತು, ಆಗಿಲ್ಲ, ಇನ್ನು ಮುಂದೆ ಮಾಡ್ತೀವಿ, ಹಾಗೆ ಹೀಗೆ ಹೇಳ್ತಾ ಇದ್ದಾರೆ. ಆದರೆ ಒಪ್ಪಿದ್ದೇನೋ ಆರಂಭದಲ್ಲಿ ಹೇಳಿದ್ದೇನೋ 200 ಯೂನಿಟ್ ಪ್ರತಿ ಕುಟುಂಬಕ್ಕೆ ಅಂತ ಹೇಳಿದರು. 200 ಯೂನಿಟ್ ಕೊಟ್ಟರೆ ಇಲ್ಲಿವರೆಗೆ ಅದಕ್ಕೊಂದು ಯಾವುದೋ ಜಾದು ನಿರ್ಮಾಣ ಮಾಡಿ ಯಾರು ಏನು ತಿಳಿಲಾರಂಥ ಒಂದು ಏನಪ್ಪ ಅಂತಂದ್ರೆ ವ್ಯವಹಾರ ಮಾಡಿ ಈಗ ಗ್ರಾಹಕರ ಅದನ್ನೆಲ್ಲ ಅನುಭವಿಸುವಂಥದ್ದು, ಮತದಾರರು ಅನುಭವಿಸುವಂಥ ಪರಿಸ್ಥಿತಿ ಬಂದದ. ಹೊಸದಾಗಿ ಮನೆ ಕಟ್ಟೋರು ಅಂತಿ ನಮಗೂ ಇಲ್ಲಿ ಸಿಗೋದಿಲ್ಲಪ್ಪ ಆಯಿತು ಅನ್ನುವಂಥದ್ದು. ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ಸಿಗದು ಹೋಗ್ತದೇನೋ ಅನ್ನುವಂಥ ಭಯನೂ ಕಾಣಲಿಕ್ಕತ್ತದ. ಹೀಗಾಗಿ BJPಗೆ ಇದು ಮತ್ತೊಂದು ಅಸ್ತ್ರವನ್ನು ನಮ್ಮ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಬಳಸ್ತಾರೆ ಸಿದ್ದರಾಮಯ್ಯವರು ನಮ್ಮ BJPಗೂ ನಮ್ಮ ಮುಂದಿನ ದಿನದಲ್ಲಿ ನೋಡ್ತೀನಿ ಅಂತ ಹೇಳ್ತಾ, ಈ ಅರ್ಧ ಜ್ಯೋತಿ ಕೊಟ್ಟಿದ್ದು ಇದು ನಿಜವಾಗಿಯೂ ಕಾಂಗ್ರೆಸ್ಸಿನ ತಪ್ಪು. ಯಾಕಪ್ಪ ತಪ್ಪು ಅಂದ್ರೆ ಅವರು ವಾಗ್ದಾನ ಏನು ಮಾಡಿದ್ರು ಅದ್ರ ಪ್ರಕಾರ ನಡಿಬೇಕಾಯ್ತು, ಅವ್ರ ಕರ್ತವ್ಯ ಅಂಥೇಳಿ ಅವರು ವಿರೋಧಿಗಳು ಹೇಳ್ತಾ ಇದ್ದಾರೆ. ನೋಡೋಣ ಯಾರು ಪಡಿತದೆ ಅಂತೇಳಿ ಸಿದ್ದರಾಮಯ್ಯರು ಯಾವ ರೀತಿ ಹೆಜ್ಜೆ ಇಡ್ತಾರೆ ಅನ್ನೋದೊಂದು ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥದೇ ಸಿದ್ದರಾಮಯ್ಯದು ಸತ್ಯದ ಕೈಗೆ ನಡಿ ವಂದನೆಗಳು.